ಸುಮ್ಮನೆ ಅಮೂಲ್ ಡುಮುಕು ಇಂಥ ಮಂಜ ಇಂಥವನ್ನೆಲ್ಲ ಮೊದಲೇ ತಗೋಬಾರ್ದು ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿರುತ್ತಾ ಬಿಗ್ ಬಾಸ್ ಟೀಮ್ಗೆ? ಅವರು 4 ಲೆವೆಲಲ್ಲಿ ಸೆಲೆಕ್ಟ್ ಆಗಿನೇ ಬಂದಿರೋದು. ಸೊ ಐ ಡೋಂಟ್ ನೋ ಅವ್ರು ಏನು ಟ್ಯಾಲೆಂಟ್ ನೋಡಿದ್ದಾರೆ ಅಂತ. ಆ ಥರ ಏನಾದರೂ ವಾಪಸ್ ಕ್ವಶನ್ ಮಾಡಿದಿದ್ರೆ ಆಗ ಅವರಿಗೆ ಬೇಜಾರಾಗ್ತಾ ಇರಲಿಲ್ವಾ? It is a total disrespect. As a judge, you should not do it. As a lady, first of all, ನೀವು ನಿಮ್ಮ ಸೀಸನಲ್ಲಿ ಲೇಡಿಗೆ ಒಂದು ವಿಮೆನ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಫೈಟ್ ಮಾಡಿನೇ ಲೈಕ್ ಕುಡೋಸ್ ಟು ಯು. ನೀವು ಆ ಟೈಮಲ್ಲಿ ಬಳೆ ಸೀನ್ ಇರ್ಬೋದು, ಏನೇ ಇರ್ಬೋದು, ವಿಮೆನ್ಗೆ ನೀವು ರೆಸ್ಪೆಕ್ಟ್ ಕೊಡಬೇಕು ಅಂತ ಮಾಡಿನೇ ಫೇಮಸ್ ಆಗಿ ಬಂದಿರೋರು. ಬಿಗ್ ಬಾಸ್ ಅಲ್ಲಿ ಕೆಲವು ಕಂಟೆಸ್ಟೆಂಟು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾರೆ. ಅಂದ್ರೆ ಸಿಂಪತಿ ಅಂತ ಹೇಳಕ್ ಹೋಗೋದಿಲ್ಲ, ಪಾಪ ಅವ್ರವ್ರ ಎಮೋಷನ್, ಅವ್ರ ತಾಯಿ ಕಷ್ಟಪಡೋದು ಅಥವಾ ಅವ್ರು ಕಷ್ಟಪಡೋದು, ಅವ್ರ ತಾಯಿನ ಸಾಕ್ತಾ ಇರೋಂಥದ್ದು, ಅಥವಾ ತಂದೆ ಇಲ್ಲ ತಂದೆ ಬಿಟ್ಟೋಗಿದ್ದಾರೆ, ಸೊ ಈ ಥರದ್ದೆಲ್ಲ ಹೇಳ್ತಾರಲ್ಲ, ಸೊ ಅದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಅಂದ್ರೆ ಅದು ಹೇಳ್ತಾರೆ ಅನ್ನೋದಲ್ಲ, ಅವ್ರು ರಿಯಾಲಿಟಿ ಇರ್ಬೋದು ಅದು. ಅಫ್ಕೋರ್ಸ್ 100% ರಿಯಾಲಿಟಿ ಇದೆ. ನಾನಲ್ಲಿ ಬಂದಿರೋ 60 ಮೆಂಬರ್ಸಲ್ಲಿ ಅಟ್ಲೀಸ್ಟ್ ನನಗೆಲ್ಲ 60 ಮೆಂಬರ್ಸ್ದು 60 ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು 50 ಮೆಂಬರ್ಸ್ದು ಮುಖ ಪರಿಚಯ ಇದೆ. 30 ಜನದಂತೂ ಒಳ್ಳೆ ಪರಿಚಯ ಇದೆ, ಮಾತಾಡಿ ಕಾನ್ವರ್ಸೇಷನ್ ಮಾಡಿರೋದು. ತುಂಬ ಜನ ಅವ್ರದ್ದೇ ಆದಂಥ ಸ್ಟೋರಿ ಇದೆ. ಈಗ ನೀವು ಏನು ಕ್ರಿಂಜ್ ಕಂಟೆಂಡರ್ಸ್ ಅವ್ರು ಬರಲೇಬಾರ್ದಿತ್ತು ಆ ಥರ ಎಲ್ಲ ಏನು ಹೇಳಿದ್ರಿ, ನಾನು ಅವ್ರ ಜೊತೆ ಪರ್ಸ್ನಲಾಗಿ ಕೂತು ಮಾತಾಡಿದಾಗ ನನ್ನ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿದೆ. ನನಗೆ ಅವ್ರದ್ದೇ ಆದಂಥ ಸ್ಟ್ರಗಲ್ಸ್ ಇದೆ ಜೀವನದಲ್ಲಿ. ಅವ್ರ ಮುಂದೆ ಅವರೇ ಕಷ್ಟಪಟ್ಟು ಅವ್ರು ಮುಂದೆ ಬಂದಿದ್ದಾರೆ. ಸೊ ಅವ್ರಿಗೆ ಕಂಟೆಂಟ್ ನನಗೂ ಇಷ್ಟ ಆಗದೆ ಇರ್ಬೋದು, ನಿಮಗೂ ಇಷ್ಟ ಆಗದೆ ಇರ್ಬೋದು, ರೈಟ್? ಸೊ ಆ ಥರ ತುಂಬ ಜನ ಅವ್ರದ್ದೇ ಆದಂಥ ಸ್ಟೋರಿ ಸ್ಟ್ರಗಲ್ಸ್ ಇದೆ. ಈಗ ನೀವು ಕ್ರಿನ್ಸ್ ಕಂಟೆಂಟ್ ಬಗ್ಗೆ ಹೇಳಿದ್ರಿ, ಸೊ ಅದರಲ್ಲಿ ಒಂದು ಗಂಗಕ್ಕ ಅಂತ ಒಬ್ಬರಿದ್ರು, ಅವ್ರನ್ನ ಸಿಕ್ಕಾಬಟ್ಟೆ ಒಂಥರ ಅವಮಾನ ಮಾಡಿದ್ರು ಅಂತ ಕೆಲವೊಂದಿಷ್ಟು ಅನಿಸ್ತು. ಅಂದ್ರೆ ಸ್ಟೇಜ್ ಮೇಲೆ ಅವಮಾನ ಮಾಡಿ ಕಳಿಸಿದ್ರು, ಸಿಕ್ಕಾಬಟ್ಟೆ ಆಕ್ಟ್ ಮಾಡಿದ್ರು, ಏನೇನೋ ಮಾಡಿದ್ರು. ಸೊ ಆದ್ರೂ ಜಡ್ಜಸ್ ಕೇಳಿದ ಪ್ರಶ್ನೆ ಒಂದೇ, ನನಗೆ ರಿಯಲ್ ಗಂಗಕ್ಕ ಬೇಕು, ಸೊ ಇದರಲ್ಲಿ ಎಲ್ಲೂ ರಿಯಲ್ ಸಿಗ್ತಿಲ್ಲ ಅಂತ ಅಂದ್ರು. ಸೊ ಈ ತರ ಕ್ರಿನ್ಸ್ನೆಲ್ಲ ನಾನು ಕಾಮಿಡಿ ಅಂತ ಅನ್ಕೊಳಲ್ಲ ಅಂತ ಅಂದ್ರು. ಎಲ್ಲೊಂದ್ ಕಡೆ ಕೆಲವೊಂದು ಕ್ರಿನ್ಸ್ ಕಮೆಂಟ್ ಬಂದು ಅವ್ರನ್ನ ಅವಮಾನ ಮಾಡಿ ಕಳಿಸಿದ್ರು ಅಂತ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಾನು ಗಂಗಕ್ಕ ಅವ್ರನ್ನ ಪರ್ಸನಲ್ ಆಗಿ ಮಾತಾಡಿದ್ದೀನಿ, ಆಡಿಷನ್ ಆದ್ಮೇಲೂ ಮಾತಾಡಿದ್ದೀನಿ, ಮುಂಚೆನೂ ಮಾತಾಡಿದ್ದೀನಿ ಅವ್ರ ಜೊತೆ. ಅವರು ಆನ್ ದಿ ಸ್ಕ್ರೀನ್ ಏನಿದ್ದಾರೆ ಮತ್ತು ರಿಯಲ್ ಆಗಿ ಏನಿದ್ದಾರೆ, 2 ಪರ್ಸ್ನಾಲಿಟೀಸ್. ಆ ಕ್ರಿಂಜ್ ಕಂಟೆಂಟ್ ತುಂಬ ಜನ ಅದನ್ನು ಕಾಮಿಡಿಯಾಗಿ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಎಷ್ಟೊಂದು ದಟ್ಸ್ ಹರ್ ಸ್ಟ್ರಗಲ್, ಹರ್ ಐಡೆಂಟಿಟಿ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಕ್ರಿಯೇಟ್ ಮಾಡಿದ್ದಾರೆ. ಇನ್ ರಿಯಲ್ ಶಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್, ಶಿ ಈಸ್ ವೆರಿ ಡೀಸೆಂಟ್, ಶಿ ಈಸ್ ವೆರಿ ಟ್ಯಾಲೆಂಟೆಡ್, ರೈಟ್? ಬಟ್ ಆ ಸ್ಟೇಜ್ ಮೇಲೆ ಅಗೇನ್ ದ ಸೇಮ್ ಥಿಂಗ್ ಕಮ್ಸ್. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಏನು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಆ ಒಂದು ಐಡೆಂಟಿಟಿಯಲ್ಲೇ ಸ್ಟೇಜ್ ಮೇಲೆ ಬರ್ತೀರಾ. ಮತ್ತು ಅವರಿಗೆ ಟಾಸ್ಕೂ ಅದೇ ಥರ ಕೊಡ್ತಾರೆ, ರೈಟ್? ಸೊ ಇಟ್ಸ್ ಓಕೆ. ನಿಮಗೆ ಅವ್ರದ್ದೇ ಆದ, ನನಗೆ ಪರ್ಸ್ನಲಿ ಅವ್ರ ಕಂಟೆಂಟ್ ನಾನು ಅಷ್ಟು ಫಾಲೋ ಮಾಡಿಲ್ಲ ಇದುವರೆಗೂ, ನಾನು ಅಲ್ಲಿ ಹೋದಾಗಲೇ ನೋಡಿದ್ದು. ಬಟ್ ಆ್ಯಸ್ ಅ ಪರ್ಸನ್ ಶಿ ಈಸ್ ವೆರಿ ಗ್ರೇಟ್, ರೈಟ್? ಸೊ ಅವರಿಗೆ ರಿಯಲ್ ಗಂಗಾ ಕಾಣಿಸಿಲ್ಲ, ಓಕೆ. ನಿಮಗೆ ಅವರು ಬಿಗ್ ಬಾಸಿಗೆ ಹೋಗಬಾರ್ದು ಅನ್ನಿಸ್ತು, ಓಕೆ, ನಿಮ್ಮ ಒಪಿನಿಯನ್, ನೀವು ಜಡ್ಜ್, ನೀವೇ ಅಲ್ಲಿರೋದು ಫೈನಲ್ ಡಿಸಿಷನ್ ಮಾಡೋಕ್ಕೆ. ಬಟ್ ಹೇಳ್ತಾರೆ, ಬಟ್ ಅವ್ರು ಹೋಗುವಾಗ ರೆಸ್ಪೆಕ್ಟೇ ಕೊಡಲ್ಲ, ತಿರುಗೂ ನೋಡಲ್ಲ, ಹೊರಟೋಗ್ಬಿಡ್ತಾರೆ. ಅವರಿಗೆ ಗಂಗಕ್ಕ ಅವರಿಗೆ ಒಂದು ಕ್ವೆಶನ್ ಕೇಳ್ತಾರೆ, ನಿಮ್ಮ ಮಗಳಿಗೆ ಆಗಿದ್ರೆ ಏನು ಮಾಡ್ತೀರಾ ಅಲ್ವಾ? ದಟ್ಸ್ ನಾಟ್ ರೈಟ್. ಈಗ ಅವರು ತಿರುಗಿಸಿ ನಿಮ್ಮಮ್ಮಂಗೆ ನೀವು ಮಾಡೋ ಕಂಟೆಂಟ್ ನಿಮ್ಮಮ್ಮ ನೋಡ್ತಾರಾ ಆ ಥರ ಏನಾದರೂ ವಾಪಸ್ ಕ್ವೆಶನ್ ಮಾಡಿದಿದ್ರೆ ಆಗ ಅವರಿಗೆ ಬೇಜಾರಾಗ್ತಾ ಇರಲಿಲ್ವಾ? ಸೊ ಅದು ಒಂದು ಚಿಕ್ಕ ಹೆಣ್ಮಗು, ಆ ಮಗುನ ಸ್ಟೇಜ್ ಮೇಲೆ ಯಾಕೆ ತರ್ತಾ ಇದ್ದೀರಾ? ಆ ಮಗು ಆಡಿಷನ್ ಕೊಟ್ಟಿಲ್ಲ, ಸೊ ಆ ಮಗು ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನೀವು ಸ್ಟೇಜ್ ಮೇಲೆ ಅಲ್ವಾ? ದಟ್ ಈಸ್ ಅ ಟೋಟಲ್ ಡಿಸ್ರೆಸ್ಪೆಕ್ಟ್. ಆಸ್ ಅ ಜಡ್ಜ್ ಯು ಶುಡ್ ನಾಟ್ ಡೂ ಇಟ್. ಆಸ್ ಅ ಲೇಡಿ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಸೀಸನಲ್ಲಿ ಲೇಡಿಗೆ ಒಂದು ವಿಮೆನ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಫೈಟ್ ಮಾಡಿನೇ ಲೈಕ್ ಕುಡೋಸ್ ಟು ಯು. ನೀವು ಆ ಟೈಮಲ್ಲಿ ಬಳೆ ಸೀನ್ ಇರ್ಬೋದು, ಏನೇ ಇರ್ಬೋದು, ವಿಮೆನ್ಗೆ ನೀವು ರೆಸ್ಪೆಕ್ಟ್ ಕೊಡಬೇಕು ಅಂತ ಮಾಡಿನೇ ಫೇಮಸ್ ಆಗಿ ಬಂದಿರೋರು ಇನ್ನೊಂದು ಹೆಣ್ಮಗುನ ಸ್ಟೇಜ್ ಮೇಲೆ ಯಾಕೆ ತರ್ತಾ ಇದ್ದೀರಾ? ದಟ್ ಈಸ್ ನಾಟ್ ರೈಟ್. ಅವರು ಗಂಗಕ್ಕ ಅವರು ನಿಮಗೆ ವಾಪಸ್ ಹೇಳ್ಬೋದಿತ್ತು, ಹೇಳಿಲ್ಲ. ಅಂದರೆ ಅವರು ಎಷ್ಟೊಂದು, ಮತ್ತು ಅವ್ರದ್ದು ಏನು ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ, ಅವ್ರದ್ದು ಹಸ್ಬೆಂಡ್ ಬಗ್ಗೆ ಆಗಿರ್ಬೋದು, ಮಗಳ ಬಗ್ಗೆ ಆಗಿರ್ಬೋದು, ಅದೆಲ್ಲ ಟ್ರಿಗರ್ ಮಾಡಿ ಅವ್ರು ಶಿ ಟ್ರೈಡ್ ಎವ್ರಿಥಿಂಗ್ ಶಿ ಕುಡ್. ಅವ್ರಿಗೆ ಇನ್ನೊಂದು ಟಾಸ್ಕ್ ಕೊಟ್ಟರು, ನನಗೆ ನೀವೆಲ್ಲ ಮಾಡೋದು ಆ್ಯಕ್ಟಿಂಗ್ ಅಂತ ಅನಿಸುತ್ತೆ, ನನಗೆ ರಿಯಾಲಿಟಿ ಬೇಕು, ನಿಮಗೆ ಏನು ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದನ್ನ ಏನಾದರೂ ಒಂದನ್ನ ಹೇಳ್ಕೊಂಡು ರಿಯಲ್ ಆಗಿ ಮಾತಾಡಿ ಅಂತ ಹೇಳಿದ್ರು. ಬಟ್ ಅವರು ಹತ್ರು, ನನ್ನ ಗಂಡ ಕುಡಿತಾರೆ, ಅದನ್ನ ಬಿಡಬೇಕು ಅನ್ನೋದನ್ನ, ಅದೊಂಥರ ನಮಗೆ ಆ್ಯಕ್ಟಿಂಗ್ ಅಂತ ಅನ್ನಿಸ್ತು, ಅಥವಾ ರಿಯಾಲಿಟಿನೋ ಅವ್ರ ಎಮೋಷನ್ ಆದರೂ ಅದು ಗೊತ್ತಾಗಲಿಲ್ಲ ಸ್ಟೇಜ್ ಮೇಲೆ ಆ್ಯಕ್ಚುಲಿ. ಬಟ್ ಅದನ್ನ ಅವರು ಅಗ್ರಿ ಮಾಡ್ಕೊಳ್ಳಿಲ್ಲ ಅಂತ ಅನ್ನಿಸ್ತಾ ಅಷ್ಟು. ಅದನ್ನ ಆಪ್ಷನ್ ಕೊಟ್ಟಿದ್ದು ಅವರೇ, ಕೊನೆಗೆ ಅವ್ರು ಸಿಕ್ಕಾಬಟ್ಟೆ ಹತ್ಬಿಟ್ರು. ಅದನ್ನ ರಿಯಲ್ ಆಗಿ ಹತ್ರು ಅಂತ ಅನ್ಸುತ್ತಾ, ಅಥವಾ ಜಡ್ಜಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅನ್ನಿಸ್ತಾ? ಆ ಗಂಗಕ್ಕ ಅವ್ರದ್ದು ಎಪಿಸೋಡ್ ನಾನು ಫುಲ್ ನೋಡಿಲ್ಲ, ಬಟ್ ನನಗೇನಾಗಿದೆ ಅಂತ ನನಗೆ ಗೊತ್ತಿದೆ.
ಅವ್ರು ಹೇಳಿದ ಪ್ರಕಾರ ನನಗೆ ಅನಿಸೋ ಪ್ರಕಾರ, ಅವ್ರು ಹೇಳಿದ್ಕಿಂತ ನನಗೆ ಅನಿಸೋ ಪ್ರಕಾರ ಅವ್ರಿಗೆ ಆ ಟಾಪಿಕ್ ವೆರಿ ಸೆನ್ಸಿಟಿವ್ ಟಾಪಿಕ್. ಅವ್ರು ನಮ್ಮ ಹತ್ರನೂ ಹೇಳ್ಕೊಂಡಿದ್ರು, ಅದು ಒಂದು ಟಾಪಿಕ್ ಏನಿದೆ ಅದ್ರ ಬಗ್ಗೆ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್, ನನಗೆ ಅದು ಟ್ರಿಗರ್ ಆಗುತ್ತೆ, ಬೇಜಾರಾಗುತ್ತೆ ಅಂತ. ಸೊ ಅವರು ಅಲ್ಲಿ ಹತ್ತಿದ್ದನ್ನ ನಿಜ ಅಥವಾ ಆ್ಯಕ್ಟಿಂಗ್ ಅಂತ ಡಿಸೈಡ್ ಮಾಡೋಕ್ಕೆ ನಾವು ಯಾರು ಅಲ್ಲ. ಅಲ್ಲ ನಿಮ್ಗೆ ಅನಿಸ್ತು ನೀವು ಪರ್ಸನಲ್ ನೋಡಿದ್ರೆ ಅದು ಅವ್ರ ಜೀವನದಲ್ಲಿ ನಡೆದಿದೆ ಅದು? ಅಂದ್ರೆ ಸ್ಟೇಜ್ ಮೇಲೆ ಬಿಡಿ, ನನಗೆ ಅವರು ಬ್ಯಾಕ್ ಸ್ಟೇಜಲ್ಲಿ ಅವ್ರು ನನಗೆ ಪರಿಚಯ ಇರೋದ್ರಿಂದ ಅವ್ರ ಜೊತೆ ಮಾತಾಡೋದ್ರಿಂದ ನನಗೇನು ಫೇಕ್ ಅನ್ಸಿಲ್ಲ. ಆ ಒಂದು ಪರ್ಟಿಕ್ಯುಲರ್ ಆಕ್ಟ್ ನಾನು ಅಗೇನ್ ಐ ವಾಂಟ್ ಟು ಕ್ಲಾರಿಫೈ, ಆಕ್ಟ್ ನಾನು ಇನ್ನ ನೋಡಿಲ್ಲ, ಬಟ್ ನಾನು ಕೆಲವು ರೀಲ್ಸಲ್ಲಿ ಮಧ್ಯ ಮಧ್ಯ ಎಡಿಟ್ ಕಟ್ಸ್ ನೋಡಿದ್ದೀನಿ, ಮತ್ತೆ ಅವ್ರ ಪರ್ಸ್ಪೆಕ್ಟಿವ್ ಕೇಳಿದ್ದೀನಿ, ಹಿಂಗಾಯ್ತು ಹೀಗಾಯ್ತು ಅಂತ. ಸೊ ನನ್ನ ಇಮ್ಯಾಜಿನೇಷನಲ್ಲಿ ಅವ್ರಿಗೇನಾದರೂ ನಿಮ್ಮ ಟಾಸ್ಕ್ ಕೊಟ್ಟು ಅವರು ಅವರ ಹಸ್ಬೆಂಡ್ ಬಗ್ಗೆ ಮತ್ತು ಅವ್ರದ್ದು ಏನು ಅಬ್ಯೂಸ್ ಇದೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಶಿ ವಾಸ್ ಆ್ಯಕ್ಚುಲಿ ಎಮೋಷ್ನಲ್ ಅಬೌಟ್ ಇಟ್. ಅವ್ರಿಗೆ ಅದು ತುಂಬ ಆಗುವಂಥ ಟಾಪಿಕ್. ಅದ್ರ ಸ್ಟೇಜ್ ಹೋಗೋಕ್ಕಿಂತ ಮುಂಚೆನೂ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಐ ನೋ ಇಟ್ ಈಸ್ ಅ ವೆರಿ ರಿಯಲ್ ಟಚಿ ಟಾಪಿಕ್ ಅವ್ರ ಲೈಫಲ್ಲಿ ಅಂತ. ಅಥವಾ ಅವ್ರ ಮೈಂಡಲ್ಲಿ ಮೊದಲೇ ಫಿಕ್ಸ್ ಆಗಿರ್ತಾರೆ ಈ ಥರ ಏನೋ ಕ್ರಿನ್ಸಿ ಕಂಟೆಂಟ್ ಮಾಡುವಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಅಮುಕು ಡುಮುಕು ಇಂಥ ಮಂಜ ಇಂಥವ್ರನ್ನೆಲ್ಲ ಮೊದಲೇ ತಗೋಬಾರ್ದು ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿರುತ್ತಾ ಬಿಗ್ ಬಾಸ್ ಟೀಮ್ಗೆ? ಅದಕ್ಕೇನಾದ್ರೂ ಈ ಥರ ರೀಸನ್ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಾರ? ಅಲ್ಲ ಯಾಕಂದ್ರೆ ಅಲ್ಲ ನಡ್ಕೊಳ್ಳೋದು ರೀತಿ ಕಳಿಸಿದ್ರ ಅದಕ್ಕೆ? ಯಾಕಂದ್ರೆ ನಾನು ನೋಡಿದ್ಮೇಲೆ ನಾವೆಲ್ಲ ಅಬ್ಸರ್ವ್ ಮಾಡಿರೋದು ಮತ್ತೆ ಇವನ್ ಕಮೆಂಟ್ಸ್ ಬಂದಿರೋದು, ಯಾರೆಲ್ಲ ಈ ತರ ಕ್ರಿನ್ಸಿ ಕಂಟೆಂಟ್ ಅಥವಾ ಈ ತರ ಕಾಮಿಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಸತಿ ಸುಮ್ಮನೆ ಮುಕ್ಕು ಮಂಜ, ಈ ಆಮೇಲೆ ಕಬಾಬ್ ಮಂಜ, ಈ ಥರದವರೆಲ್ಲ ಸಿಕ್ಕಾಪಟ್ಟೆ ಫೇಮಸ್, ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ. ಬಟ್ ಅವ್ರು ಫೇಮಸ್ ಆಗಿರೋದೇನಪ್ಪ ಅಂದ್ರೆ ತುಂಬಾ ಸೀರಿಯಸ್ ಆಗಲ್ಲ, ಏನೋ ಫನ್ನಿ ಆಗಿ. ಸೊ ಇಂಥವ್ರನ್ನ ಯಾರನ್ನೂ ಸೆಲೆಕ್ಟೇ ಮಾಡಲಿಲ್ಲ ಅವರು. ಅವ್ರು ಆಲ್ರೆಡಿ ಡಿಸೈಡ್ ಮಾಡಿದ್ರ ಇಂಥವ್ರನ್ನ ನಮ್ಮ ಬಿಗ್ ಬಾಸ್ ವೇದಿಕೆ ಕರ್ಕೋಬಾರ್ದು ಅಂತ? ಅದು ನಮಗೆ ಗೊತ್ತಿಲ್ಲ ಸರ್, ಬಿಕಾಸ್ ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಅಂತಾನೆ ನಮಗೆ ಗೊತ್ತಿಲ್ಲ, ಇನ್ನು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಅಂತ ನಮಗೆ ಯಾವ ಐಡಿಯಾನೂ ಇರಲ್ಲ. ಬಟ್ ಅದು ಇಟ್ಸ್ ಅ ವೆರಿ ಕಾಮನ್ ಕನ್ಸೆಪ್ಷನ್. ಅಂದ್ರೆ ಏನಂದ್ರೆ ಕ್ರಿಂಜ್ ಕಂಟೆಂಟ್ ಅಷ್ಟೇ ಸುಮ್ಮನೆ TRP ಕರ್ಸಿದ್ದಾರೆ, ಅವ್ರನ್ನ ಸೆಲೆಕ್ಟ್ ಮಾಡದೆ ಕಳ್ಸಿದ್ರು ಅಂತ. ಬಟ್ ಅದು ಸೆಲೆಕ್ಟ್ ಅವರು 4 ಲೆವೆಲಲ್ಲಿ ಸೆಲೆಕ್ಟ್ ಆಗಿನೇ ಬಂದಿರೋದು. ಸೊ ಏನು ಕಲರ್ಸ್ ಟ್ಯಾಲೆಂಟ್ ಟೀಮ್ ಇದೆ ಅವ್ರ ಜೊತೆ 1 hour 2 hour ಕೂತು ಇಂಟರ್ವ್ಯೂ ಮಾಡಿ ಗ್ರೂಪ್ ಡಿಸ್ಕಷನ್ಲಿ ಅವರು ಮಾತಾಡೋ ಎಬಿಲಿಟಿನೆಲ್ಲ ತೋರಿಸಿ ಅವರಲ್ಲಿ ಬಂದಿರ್ತಾರೆ. ಸೊ ಟ್ಯಾಲೆಂಟ್ ಟೀಮ್ ಅವರು ಅವರಲ್ಲಿ ಏನೋ ಒಂದು ನೋಡಿದ್ದಾರೆ, ಐ ಡೋಂಟ್ ನೋ ಅವ್ರು ಏನು ಟ್ಯಾಲೆಂಟ್ ನೋಡಿದ್ದಾರೆ ಅಂತ, ಬಟ್ ಏನೋ ಒಂದು ಯೂನಿಕ್ನೆಸ್ನ ಅವ್ರು ನೋಡಿರೋದಕ್ಕೆ ಅವರು ಅಲ್ಲಿ ಸ್ಟೇಜ್ ಮೇಲೆ ಬಂದಿರ್ತಾರೆ. ಬಟ್ ಕ್ರಿಂಜ್ ಕಂಟೆಂಡರ್ಸ್ ಅಂತ ಏನು ನೀವು ಟ್ಯಾಗ್ ಕೊಟ್ಟಿದ್ದೀರಾ, ಐ ಡೋಂಟ್ ಅಗ್ರಿ ವಿತ್ ದಟ್. ಸೊ ನೀವೇನು ಟ್ಯಾಗ್ ಕೊಟ್ಟಿದ್ದೀರಾ? ಅವ್ರು ಕೊಟ್ಟಿರೋದು ಯಾರು? ಜಡ್ಜ್ಗಳು ಕೊಟ್ಟಿರೋದು. ಅದೇ ಹೇಳ್ತಿರೋದು, ಅದೇನು ಟ್ಯಾಗ್ ಅವ್ರು ಕೊಟ್ಟಿದ್ದಾರೆ ಅದು ಜಡ್ಜಸ್ ಒಪಿನಿಯನ್ ಆಗಿತ್ತು. ನಮಗೆ ನೀವು ಹೋಗೋದು ಬೇಡ ಅಂತ, ಅದು ಅವ್ರ ಒಪಿನಿಯನ್. ಸೊ ನಾನು ಅಲ್ಲಿದ್ದಿದ್ರೆ ಮೋಸ್ಟ್ಲಿ ಟಾಸ್ಕ್ ಅದನ್ನ ನೋಡಿ ಜಡ್ಜ್ ಮಾಡ್ತಾ ಇದ್ದೆ. ನೀವು ಕ್ರಿಂಜ್ ಕಂಟೆಂಡರ್ಸ್ ಅಂದ ತಕ್ಷಣ ನೀವು ಬೇಡ ಹೋಗ್ತಾ ಇರೋ ಸ್ಟೇಜಿಂದ ಅಂತ ನಾನಾಗಿದ್ರೆ ನಾನು ಹೇಳ್ತಾ ಇಲ್ಲ. ನಿಮ್ದು ಏನು ಟ್ಯಾಲೆಂಟ್ ಇದೆ ನೋಡಿ, ಅದು ನಂಗೆ ಇಷ್ಟ ಆದರೆ ಹೋಗಿ, ಇಲ್ಲ ಅಂದರೆ ಬೇಡ ಅಂತ ಇದ್ದೆ. ಓಕೆ ಮೇಡಮ್, ಫೈನಲ್ ಆಗಿ ಏನು ಹೇಳ್ತೀರಾ ಬಿಗ್ ಬಾಸ್ ಈ ಏನು ಅಗ್ನಿ ಪರೀಕ್ಷೆ ಬಗ್ಗೆ? ಫೈನಲ್ ಆಗಿ ಒಂದೆರಡು ವಾಕ್ಯ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಮೀಟ್ ಮಾಡಿದಂಥ ಅಷ್ಟು 60 ಕಂಟೆಸ್ಟೆಂಟ್ಸ್ ಎಲ್ಲರ ಜೊತೆ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಖುಷಿಯಾಗಿದೆ. ಎಲ್ಲಕ್ಕಿಂತ ಮೇನ್ ಪಾಯಿಂಟ್, ನಾನು ರಿಜೆಕ್ಟ್ ಆಗಿ ಬೇಜಾರಾಗಿ ಬಂದ್ರೂ ನಾನು ಎಷ್ಟು ಸಪೋರ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಪ್ರೀತಿ, ಲವ್, ಸಪೋರ್ಟ್, DMs, ಕಮೆಂಟ್ಸ್ ಸುರಿಮಳೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ನಾನು ಬಿಗ್ ಬಾಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ನನ್ನ ಜನಕ್ಕೆ ಪರಿಚಯ ಆಗಬೇಕು ಅಂತ. ಸೊ ಅದು ನನಗೊಂದು ಚಿಕ್ಕ 5-10 ನಿಮಿಷ ನನಗೆ ಸ್ಕ್ರೀನಲ್ಲಿ ಟೈಮ್ ಸಿಕ್ಕರು, ಅಷ್ಟರಲ್ಲೇ ನನ್ನನ್ನು ಐಡೆಂಟಿಫೈ ಮಾಡಿ ನನಗೆ ಪ್ರೀತಿ ಕೊಟ್ಟಿದ್ದೀರಾ. ಸೊ ಐ ಆಮ್ ಸೋ ಗ್ಲ್ಯಾಡ್. ಫಸ್ಟ್ ಆಫ್ ಆಲ್ ಕನ್ನಡ ಜನತೆಗೆ ಆ್ಯಂಡ್ ಸೆಕೆಂಡ್ ಕಲರ್ಸ್ ಟಿವಿಗೆ ಆ ಸ್ಟೇಜ್ ಮೇಲೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ರಿಜೆಕ್ಟ್ ಆಗಿದ್ದೀನಿ ಅಂತ ಬೇಜಾರಿದ್ರು, ಎಕ್ಸ್ಪೀರಿಯನ್ಸ್ ಇಸ್ ಅಮೇಝಿಂಗ್, ದಿ ಸಪೋರ್ಟ್ ಇಸ್ ಅಮೇಝಿಂಗ್. ನನಗೆ ಈ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಇದೆ. ನಥಿಂಗ್ ಐ ವಿಲ್ ಚೇಂಜ್ ನಥಿಂಗ್ ಅಬೌಟ್ ದಿಸ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಅಗ್ನಿ ಪರೀಕ್ಷೆ ಬಗ್ಗೆ. ಅಗ್ನಿ ಪರೀಕ್ಷೆ ಎದುರಿಸಿ ಬಂದಂಥವ್ರನ್ನ ಹೇಗೆಲ್ಲ ಇತ್ತು, ಮತ್ತು ನೀವು ಅಗ್ನಿ ಪರೀಕ್ಷೆ, ನಾವೆಲ್ಲ ಅಗ್ನಿ ಪರೀಕ್ಷೆ ಅಷ್ಟೇ ನೋಡಿರೋದು, ಬಟ್ ಅಗ್ನಿ ಪರೀಕ್ಷೆಗೆ ಬರೋಕ್ಕಿಂತ ಮುಂಚೆ ಏನೇನೋ ಪರೀಕ್ಷೆಗಳಾಗಿರ್ತವೆ. ಸೊ ಅದನ್ನೆಲ್ಲ ಅವ್ರ ಬಾಯಿಂದ ಕೇಳಿದ್ದೀವಿ. ನೋಡೋಣ ಮುಂದೆ ಹೇಗಾಗುತ್ತೆ, ಅಥವಾ ಇವ್ರೇನಾದ್ರು ಮತ್ತೆ ವೈಲ್ಡ್ ಕಾರ್ಡ್ ಮುಖಾಂತರ ಹೋಗ್ತಾರೆ, ಅಥವಾ ಈಗ ಇರೋರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಬಿಗ್ ಬಾಸ್ ಒಳಗಡೆ. ಸೊ ಕಾದು ನೋಡೋಣ. ಮತ್ತು ಈ ಇಂಟ್ರ್ಯೂ ಬಗ್ಗೆ ಕಮೆಂಟ್ಸ್ ಏನು ಅನಿಸುತ್ತೆ, ವಿನಯ್ ಗೌಡ ಅವ್ರ ಬಗ್ಗೆ ಆಗ್ಬೋದು, ಅಥವಾ ಜಡ್ಜಸ್ ಬಗ್ಗೆ ಆಗ್ಬೋದು, ಸಂಧ್ಯಾ ಗೌಡ ಅವ್ರ ಬಗ್ಗೆ ಆಗ್ಬೋದು, ಏನೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ಒಳ್ಳೆಯ ವಾಕ್ಯದಲ್ಲಿ ತಿಳಿಸಿ.